ತನ್ನ ವಿರುದ್ಧ ಮದ್ದೂರಿನಲ್ಲಿ ಎಫ್ಐಆರ್ ದಾಖಲು ಹಿನ್ನೆಲೆ ಸರ್ಕಾರಕ್ಕೆ ನೈತಿಕತೆ ಪಾಠ ಮಾಡಿದಂತ ಎಂಎಲ್ಸಿ ಸಿಟಿ ರವಿ ತನ್ನ ವಿರುದ್ಧ ಮದ್ದೂರಿನಲ್ಲಿ ಎಫ್ಐಆರ್ ದಾಖಲು ಮಾಡಿದಂತ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ನೈತಿಕತೆಯ ಒಂದು ಪಾಠವನ್ನ ಮಾಡಿದ್ದಾರೆ ಎಂಎಲ್ಸಿ ಸಿಟಿ ರವಿ. ಮಸೀದಿಯಿಂದ ಗಣೇಶನ ಮೇಲೆ ಕಲ್ಲು ಹೊಡೆದ್ರು, ಅದಕ್ಕೆ ಈಗ ಇವರು ಬ್ಯಾಲೆನ್ಸ್ ಮಾಡಬೇಕು, ಅದಕ್ಕೆ ಈಗ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಕಾನೂನು ಪ್ರಕಾರ ನಿಮ್ಮ ಕೇಸ್ಗಳನ್ನ ಎದುರಿಸ್ತೀನಿ, ನೀವು ಯಾವುದೇ ಕೇಸ್ಗಳು ಹಾಕಿದ್ರು ಕೂಡ ಅದನ್ನ ನಾನು ಕಾನೂನು ಪ್ರಕಾರ ಎದುರಿಸ್ತೀನಿ. ನಿಮ್ಗೆ ಯಾವ ನೈತಿಕತೆ ಇದೆ ನನ್ನ ಮೇಲೆ ಕೇಸ್ ಹಾಕಕ್ಕೆ? ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಸಿಟಿ ರವಿ. ತನ್ನ ವಿರುದ್ಧ ಮದ್ದೂರಿನಲ್ಲಿ ಎಫ್ಐಆರ್ ದಾಖಲು ಹಿನ್ನೆಲೆ ಸರ್ಕಾರಕ್ಕೆ ನೈತಿಕತೆಯ ಪಾಠ ಮಾಡಿದಂತ ಎಂಎಲ್ಸಿ ಸಿಟಿ ರವಿ ಮಸೀದಿಯಿಂದ ಗಣೇಶನ ಮೇಲೆ ಕಲ್ಲು ಹೊಡೆದ್ರು, ಅದಕ್ಕೆ ಈಗ ಇವರು ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗಿದೆ, ಅದಕ್ಕೆ ನನ್ನ ಮೇಲೆ ಕೇಸನ್ನ ಹಾಕಿದ್ದಾರೆ. ನಾನು ಕಾನೂನು ಪ್ರಕಾರ ನಿಮ್ಮ ಕೇಸ್ಗಳನ್ನ ಎದುರಿಸ್ತೀನಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಏನಾಗಿದೆ, ಮಸೀದಿಯಿಂದ ಕಲ್ಲು ಹೊಡೆದ್ರು, ಮದ್ದೂರು ಆಕ್ರೋಶವನ್ನು ವ್ಯಕ್ತಪಡಿಸ್ತು, ಅವರು ಕೂಡ ಒಪ್ಕೊಂಡ್ರು ನಮ್ಮ ಕಡೆಯಿಂದ ತಪ್ಪಾಗಿದೆ ಕ್ಷಮಿಸಿ ಅಂಥೇಳಿ. ಈಗ ಬ್ಯಾಲೆನ್ಸ್ ಮಾಡಬೇಕು ಇವರು, ಅದಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ನಾನು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದೀನಿ ಅಂತ ಕೇಸ್ ಹಾಕಿದ್ದೀರಿ. ನಾನು ಕಾನೂನು ಪ್ರಕಾರ ನಿಮ್ಮ ಕೇಸನ್ನು ಎದುರಿಸ್ತೇನೆ. ನೀವು ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕಿದವ್ರನ್ನ, ದಲಿತ ಶಾಸಕನ ಮನೆ ಸುಟ್ಟವ್ರನ್ನ, ದೊಂಬಿ ಹಬ್ಬಿಸಿದವ್ರನ್ನ, ಅಂಗಡಿ ಲೂಟಿ ಮಾಡಿದವ್ರನ್ನ ಅವ್ರ ಕೇಸ್ ವಾಪಸ್ ತಗೊಳ್ಳುವಂಥ ಶಿಫಾರಸನ್ನ ಕ್ಯಾಬಿನೆಟಲ್ಲಿ ಮಾಡಿದ್ದೀರಲ್ಲ, ನಿಮಗೆ ಯಾವ ನೈತಿಕತೆ ಇದೆ ನನ್ನ ಮೇಲೆ ಕೇಸ್ ದಾಖಲಿಸೋದಕ್ಕೆ? ಅದಕ್ಕೆ ಸರ್ಕಾರನ ಕೇಳಕ್ಕೆ ಬಯಸ್ತೇನೆ, ನಿಮ್ಗೆ ಯಾವ ನೈತಿಕತೆ ಇದೆ? ಒಂದು ಕಡೆ ದೊಂಬಿ ಮಾಡಿದವರು, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವರು, ದಲಿತ ಶಾಸಕನ ಮನೆ ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆದುಕೊಳ್ತೀರಿ, ನನ್ನ ಮೇಲೆ ಕೇಸ್ ಹಾಕ್ತೀರಿ. ನಾನು ಮಾಡಿದ್ದು ನಿಮ್ಗೆ ಅಪರಾಧ ಅಂತ ಕಾಣೋದಾದರೆ ಪೊಲೀಸ್ ಸ್ಟೇಷನ್ನು ಬೆಂಕಿ ಹಾಕಿದವ್ರದ್ದು ಅಪರಾಧ ಅಲ್ವಾ? ಯಾಕೆ ವಾಪಸ್ ತಗೊಂಡ್ರಿ ಕೇಸ್ನ? ದಲಿತ ಶಾಸಕನ ಮನೆ ಸುಟ್ಟಿದ್ದು ಅಪರಾಧ ಅಲ್ವಾ? ನಂದು ಪ್ರೊವೊಕೇಶನ್ ಸ್ಪೀಚೇ ನಿಮ್ಗೆ